ವಿನ್ ದ ಗೇಮ್ ವಿ ಶುಡ್ ಬಿ ಇನ್ ದ ಗೇಮ್. ಸೊ ಎಷ್ಟೋ ಜನ ನ್ಯೂಬೀಸು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಂಟ್ರಿ ಆಗಿ 2-3 ತಿಂಗಳಲ್ಲಿ ಎಕ್ಸಿಟ್ ಆಗ್ತಾರೆ. ಯಾಕೆ? ನಂಬರ್ 1 ರೀಸನ್, ಆಪ್ಷನ್ಸ್ ಅಲ್ಲಿ ಟ್ರೇಡಿಂಗ್ ಮಾಡುವುದರಿಂದ. ಆಪ್ಷನ್ಸ್ ಅಲ್ಲಿ ನೀವು ಟ್ರೇಡಿಂಗ್ ನ ಮಾಡಬೇಕು ಅಂತಂದ್ರೆ ಮೊದಲು ಅದನ್ನ ಚೆನ್ನಾಗಿ ಕಲೀರಿ. ಆಪ್ಷನ್ಸ್ ಅಲ್ಲಿ ಟ್ರೇಡಿಂಗ್ ನ ಮಾಡಿ ದುಡ್ಡನ್ನ ಮಾಡೋದು ಈಸಿ ಅಲ್ಲ. ದುಡ್ಡನ್ನ ಮಾಡೋದು ಈಸಿ, ಬಟ್ ಅದನ್ನ ರೀಟೈನ್ ಮಾಡೋದು ಇನ್ನೂ ದೊಡ್ಡ ಕಷ್ಟ. ಸೊ ಇಲ್ಲಿ ಹೊಸ ಟ್ರೇಡರ್ಸ್ ಏನ್ ಮಾಡಬೇಕು ಅಂದ್ರೆ ಮೊದಲು ಈಕ್ವಿಟೀಸ್ ಅಲ್ಲಿ ಟ್ರೇಡಿಂಗ್ ನ ಮಾಡಿ. ಈಕ್ವಿಟೀಸ್ ಅಂತಂದ್ರೆ ಸ್ಟಾಕ್ಸ್ ಗಳು, ಶೇರ್ಸ್ ಗಳು, ಇದರಲ್ಲಿ ಸ್ಮಾಲ್ ಕ್ವಾಂಟಿಟಿ ಟ್ರೇಡಿಂಗ್ ನ ಮಾಡಿ. ಅಂಡ್ ನಿಮಗೆ ರಿಸ್ಕ್ ಮ್ಯಾನೇಜ್ಮೆಂಟ್ ಬಗ್ಗೆ ಚೆನ್ನಾಗಿ ಗೊತ್ತಿರಬೇಕು. ನನ್ನ ಹತ್ರ ಎಷ್ಟು ದುಡ್ಡಿದೆ, ಎಷ್ಟು ದುಡ್ಡನ್ನ ನಾನು ಈ ಟ್ರೇಡ್ ಅಲ್ಲಿ ಹಾಕಬೇಕು, ಎಷ್ಟು ರಿಸ್ಕ್ ನ ತಗೋಬೇಕು, ಇದು ನನಗೆ ಗೊತ್ತಿರಬೇಕು. ಎಂಟ್ರಿ ಆಗೋಕ್ಕಿಂತ ಮುಂಚೆನೆ ರಿಸ್ಕ್ ನ ನಾನು ಫಸ್ಟ್ ಕಂಡುಹಿಡ್ಕೊಂಡಿರ್ಬೇಕು. ಕನ್ಸಿಸ್ಟೆನ್ಸಿ ಆಗಿ ನಾವು ರೂಲ್ಸ್ ನ ಫಾಲೋ ಮಾಡಬೇಕು. ನೀವು ಕನ್ಸಿಸ್ಟೆನ್ಸಿ ಆಗಿ ಪ್ರಾಫಿಟ್ ನ ಮಾಡದೇ ಇದ್ರೂ ಪರವಾಗಿಲ್ಲ, ಕನ್ಸಿಸ್ಟೆನ್ಸಿ ಆಗಿ ರೂಲ್ಸ್ ನ ಫಾಲೋ ಮಾಡೋದ್ರಿಂದ ದುಡ್ಡು ಆಟೋಮೆಟಿಕ್ ಆಗಿ ಬರುತ್ತೆ. ಈ ರೂಲ್ಸ್ ನ ಹೊಸಬರು ಫಾಲೋ ಮಾಡೋದೇ ಇಲ್ಲ. ಇದರಿಂದ ಜನ ಬೇಗ ಸ್ಟಾಕ್ ಮಾರ್ಕೆಟ್ ಇಂದ ಎಕ್ಸಿಟ್ ಆಗ್ತಾರೆ. ಇದಕ್ಕೋಸ್ಕರ ನಾನು ನಿಮ್ಗೆ ಹೇಳಿದ್ದು, ಟು ವಿನ್ ದಿ ಗೇಮ್ ಯು ಶುಡ್ ಬಿ ಇನ್ ದ ಗೇಮ್ ಅಂತ.